ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ನಾನಂತೂ ಹೈಲಿ ಪಾಸಿಟಿವ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಕೂಡ ಪಾಸಿಟಿವ್ ಆಗಿರಿ, ಗ್ರೌಂಡೆಡ್ ಆಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಮೆಡಿಟೇಷನ್ ಮಾಡಿ. ಆ್ಯಂಡ್ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಇವತ್ತು ಸೋಮವಾರ ಮತ್ತು ಮಂಗಳವಾರ 2 days ನಮಗೆ ಫುಲ್ ಮೂನ್ ಸಿಗುತ್ತೆ. ಮ್ಯಾನಿಫೆಸ್ಟರ್ಗೆ ನಾವು ಮ್ಯಾನಿಫೆಸ್ಟರ್ಸ್ ವೆಯ್ಟ್ ಮಾಡೋವಂಥ ಡೇ ಇದು. ಸೊ ಅಂಡರ್ ಫುಲ್ ಮೂನ್ ಮೆಡಿಟೇಷನ್ ಇರ್ಬೋದು ಆ್ಯಂಡ್ ಫುಲ್ ಮೂನ್ ವಾಟರ್ನ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಇರ್ಬೋದು. ಫುಲ್ ಮೂನಲ್ಲಿ ಲಾಟ್ಸ್ ಆಫ್ ಏನು ಮಾಡ್ತೀವಿ, ನಾವು ಮ್ಯಾನಿಫೆಸ್ಟೇಷನ್ ಟ್ರಿಕ್ಸ್ನ ಯೂಸ್ ಮಾಡ್ತೀವಿ. ಇವತ್ತು ಅಥವಾ ನಾಳೆಯಿಂದ ನೀವು 369 ಮೆಥಡ್ನ ಸ್ಟಾರ್ಟ್ ಮಾಡ್ಬೋದು. 5 × 555 ಮ್ಯಾನಿಫೆಸ್ಟೇಷನ್ನ ಸ್ಟಾರ್ಟ್ ಮಾಡ್ಕೋಬೋದು, ಅಥವಾ 777 ಮ್ಯಾನಿಫೆಸ್ಟೇಷನ್ನ ಸ್ಟಾರ್ಟ್ ಮಾಡ್ಕೋಬೋದು. ಸೊ ಒಂದೇ ಒಂದು ಇಂಟೆನ್ಷನ್ಗೆ ನೀವು ಲಾಟ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಲಾಟ್ಸ್ ಆಫ್ ಲವ್ ಆ್ಯಂಡ್ ಲಾಟ್ಸ್ ಆಫ್ ಲವ್ನ ಸ್ಪ್ರೆಡ್ ಮಾಡಿ. ಸೊ ನಿಮ್ಮ ಹತ್ರನೂ ಕೂಡ ಲವ್ ಬರುತ್ತೆ. ಯೂನಿವರ್ಸ್ಗೆ ಗೊತ್ತಾಗುತ್ತೆ ನಿಮಗೆ ಏನು ಬೇಕು ಅಂತ ಹೇಳಿ. ನೀವೇನು ಆಕ್ಟಿವಿಟೀಸ್ ಮಾಡ್ತೀರಾ, ನೀವು ಹೇಗೆ ನಡ್ಕೊಳ್ತೀರಾ, ನೀವು ಹೇಗೆ ಥಿಂಕ್ ಮಾಡ್ತೀರಾ, ಸೊ ಅದು ನಿಮಗೆ ಬೇಕು ಅನ್ನೋದು ಯೂನಿವರ್ಸ್ಗೆ ಅರ್ಥ ಆಗುವಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವು ಹಶ್ವಾಗಿ ಅಳ್ತಾ ಇದ್ದೀರಾ ಅಂದರೆ ನಿಮ್ಮ ಅಮ್ಮಂಗೆ ಗೊತ್ತಾಗುತ್ತೆ ನಿಮ್ಗೆ ಹೊಟ್ಟೆಗೆ ಏನಾದರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ನೀವು ಹಸ್ವಾಗಿ ಅತ್ತಾಗ ನಿಮ್ಮಮ್ಮ ಏನಾದರೂ ಜ್ವರ ಟ್ಯಾಬ್ಲೆಟ್ ತಂದು ಕೊಡ್ತಾರಾ? ನೋ ಅಲ್ವಾ. ಅದೇ ಥರ ನಿಮ್ಗೆ ಏನು ಬೇಕು ಅಂತ ಅಂದ್ಕೊಂಡು ನೀವು ಯೋಚನೆ ಮಾಡ್ತಾ ಇರ್ತೀರಾ, ಯಾವುದಕ್ಕೆ ನೀವು ಖುಷಿ ಪಡ್ತಾ ಇರ್ತೀರಾ, ಯೂನಿವರ್ಸ್ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ನಿಮಗೆ ಕೊಡತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ದಟ್ ನಿಮಗೆ ಏನು ಬೇಕು ಅದು ನಿಮ್ಮ ಹತ್ರ ಇದೆ ಅನ್ನೋ ಥರ ಹ್ಯಾಪಿನೆಸ್ನ ಫೀಲ್ ಮಾಡಿ. ನಾನು ಬಂದಿರೋದು ಆ್ಯಕ್ಚುಲಿ ಇವತ್ತು ಮಾತಾಡೋದಕ್ಕೆ ಹವಾಯಿನ್ ಪ್ರೇಯರ್ ಬಗ್ಗೆ. ಈಗ ರೀಸೆಂಟಾಗಿ ನಾನೊಂದು ವಿಡಿಯೋಸಲ್ಲಿ ನೋಡ್ತೀನಿ. ಐ ಥಿಂಕ್ ಈಜಿಪ್ಟ್ ಅಂತ ಅನ್ಕೊಳ್ತೀನಿ, ಯಾವ ಕಂಟ್ರಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಫೇವ್ರೇಟ್ ಒಬ್ರು ಪರ್ಸನ್ ಇದ್ದಾರೆ, ಅವ್ರು ಅದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾರೆ. ಅವ್ರ ಆ ಕಂಟ್ರಿಗೆ ಹೋದಾಗ, ಯಾವ ಕಂಟ್ರಿ ಅನ್ನೋದು ರಿಯಲಿ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ. ಒಟ್ಟಲ್ಲಿ ಆ ಕಂಟ್ರಿಗೆ ಹೋದಾಗ ಆ ಕಂಟ್ರಿಯಲ್ಲಿ ಯಾವ ಥರ ಮಾಡ್ತಾರಪ್ಪ ಅಂತ ಅಂದರೆ, ಯಾರಿಗಾದ್ರೂ ಮನೆಯಲ್ಲಿ ಆರಾಮಿಲ್ಲ ಅಂತ ಅಂದ್ರೆ ಅವ್ರನ್ನ ಮನೆಯಲ್ಲಿ ಒಂದು ಹಾಲಲ್ಲಿ ಮಧ್ಯದಲ್ಲಿ ಮಲಸ್ಕೊಳ್ತಾರೆ. ಅಂಡ್ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂಡ್ ಬೇರೆ ಯಾರಾದ್ರೂ ಬರಕ್ ರೆಡಿ ಇದ್ದಾರೆ ಅಂತಂದ್ರೆ ಅವ್ರನ್ನು ಕರ್ಕೊ ಬಂದ್ಬಿಟ್ಟು ಅವರ ಸುತ್ತಲೂ ಕೂರಿಸ್ತಾರೆ. ಹುಷಾರಿಲ್ದೇ ಇರೋರ್ನ ಮಧ್ಯ ಮಲಗಿಸಿರ್ತಾರೆ ಅಂಡ್ ಸುತ್ತ ಎಲ್ರೂ ಕುತ್ಕೊಳ್ತಾರೆ. ಎಲ್ರೂ ಕುತ್ಕೊಂಡ್ಬಿಟ್ಟು ನೈಟ್ ಇಂದ ಮಾರ್ನಿಂಗ್ ತನಕ ಇವಾಗೇನು ಹುಷಾರಿಲ್ಲ ಅದಕ್ಕೆ ನಾವೇ ರೆಸ್ಪಾನ್ಸಿಬಲ್ ಅಂತ ಪ್ರತಿಯೊಬ್ಬ ಪರ್ಸನ್ ಕೂಡ 100% ರೆಸ್ಪಾನ್ಸಿಬಿಲಿಟಿನ ತಗೊಂಡು ಏನ್ ಹವಾಯಿನ್ ಪ್ರೇಯರ್ ಹೋ ಓಪೋನೋ ಅಂತ ನಾವು ಹೇಳ್ತೀವಿ. ಸೊ ಆ ಪ್ರೇಯರ್ನ ಮಾರ್ನಿಂಗ್ ತಕ್ಕನೂ ಮಾಡ್ತಾರೆ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು ಅಂಡ್ ಐ ಲವ್ ಯು ಅಂತ ಹೇಳ್ಬಿಟ್ಟು. ಸೊ ಇದು ನನಗೆ ತುಂಬಾನೇ ಒಂಥರ ರಿಯಲಿ, ನಾವೆಲ್ಲ ಯಾರಿಗೂ ಹುಷಾರಿಲ್ಲ ಅಂದ್ರೆ ಬರೀ ಹಾಸ್ಪಿಟಲೈಸ್ ಮಾಡೋದು, ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇರೋದು, ಅವ್ರು ಹುಷಾರಾಗೋದು ಕಷ್ಟ ಅಥವಾ ಇನ್ನೇನೇನೋ ಒಟ್ಟು ಆ್ಯಂಡ್ ಹಾಸ್ಪಿಟಲ್ ಬಿಲ್ಸ್ನ ಪೇ ಮಾಡಬೇಕು, ಅದು ಇದು ಮತ್ತೊಂದು ಅಂತ ಹೇಳ್ಬಿಟ್ಟು. ಬಟ್ ಈ ಒಂದು ಟ್ರಿಕ್ ಇದೆಲ್ಲ ಹವಾಯಿನ್ ಪ್ರೇಯರ್, ದಟ್ ಈಸ್ ಹೋ ಓಪನೋ ಈಸ್ ಅ ವೆರಿ ಬ್ಯೂಟಿಫುಲ್ ಮೆಥಡ್ ಅಂತ ಎಲ್ರಿಗೂ ಗೊತ್ತಿದೆ. ಸೊ ಯಾವುದೇ ಪ್ರಾಬ್ಲಮ್, ಎನಿ ಸಿಚುಯೇಷನ್ಸ್ಗೆ ಕೂಡ ನಾವು ಹೋ ಓಪನ ಯೂಸ್ ಮಾಡ್ಕೊಬೋದು. ಸೊ ದಟ್ ಈಸ್ 4 ಪ್ರೇಸ್ ಇರೋದು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು ಅಂಡ್ ಐ ಲವ್ ಯು ಅಂತ ಹೇಳ್ಬಿಟ್ಟು. ಸೊ ನನ್ಗೆ ಇದನ್ನ ಕೇಳಿ ತುಂಬಾ ಆಶ್ಚರ್ಯ ಆಗ್ಬಿಡ್ತು. ಅವರು ಒಂದು ಹಾಲಿನ ಮಿಡ್ಲಲ್ಲಿ ಅವರು ಹುಷಾರಿಲ್ದೇ ಇರೋರ್ನ ಮಲಗಿಸ್ಕೊಳ್ತಾರೆ ಅಂಡ್ ಸುತ್ತ ಎಲ್ಲರೂ ಕುತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಅವರು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ ಯು ಅಂಡ್ ಐ ಲವ್ ಯು ಅನ್ನೋ ಪ್ರೇಸ್ನ ಅವ್ರು ರಿಪೀಟೆಡ್ಲಿ ಚಾಂಟ್ ಮಾಡ್ತಾನೆ ಇರ್ತಾರೆ ಅಪ್ ಟು ಮಾರ್ನಿಂಗ್ ತನಕ. ಈವನ್ ಆಸ್ ಯೂಶುವಲ್ ಆಗಿ ನಾರ್ಮಲ್ ಅವ್ರು ಹೇಳೋ ಪ್ರಕಾರ ಬೆಳಗ್ಗೆ ಆಗೋವಷ್ಟೊತ್ತಿಗೆನೆ ಏನಾಗ್ಬಿಟ್ಟಿರ್ತಾರೆ, ಆ ಪರ್ಸನ್ ಹುಷಾರಾಗ್ಬಿಟ್ಟಿರ್ತಾರಂತೆ. ಎಷ್ಟೋ ಈ ತರ ಒಂದು ಆಗಿರೋದು ಟ್ರುತ್ನ ಅವರು ನೋಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಸೊ ಹಾಗಾಗಿ ನೀವು ಕೂಡ ನಿಮ್ಮ ಮನೇಲಿ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಆಗಿದೆ ಅಥವಾ ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ ಈ ಟ್ರಿಕ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಪ್ರತಿಯೊಂದು ವಿಷಯಕ್ಕೂ ನಾವು ಈ ಹವಾಯಿನ್ ಪ್ರೇಯರ್ನ ಯೂಸ್ ಮಾಡ್ಕೋಬಹುದು. ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನಾನು ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. ಸೊ ನಮಗೆ ಬೇಕಾಗಿರೋದು ಮೇನ್ಲಿ ಓದೋದಕ್ಕೇನು,
ಕಾನ್ಸಂಟ್ರೇಷನ್, ನೀವೊಂದು ಕಾನ್ಸಂಟ್ರೇಷನ್ ಅನ್ನ ಕೂಡ ಒಂದು ಪರ್ಸನ್ ಅಂತ ಟ್ರೀಟ್ ಮಾಡಿ, ಅಂದ್ರೆ ಬೇರೆ ತರ ಟ್ರೀಟ್ ಮಾಡಿ ನಿಮ್ಗೆ ಆ ಪ್ರೇಯರ್ನ ಮಾಡೋದು ಅಷ್ಟು ಈಸಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಸಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ. ಸೊ ಜಸ್ಟ್ ಕಣ್ ಮುಚ್ಕೊಳ್ಳಿ, ನಿಮ್ ಎದುರುಗಡೆ ಆ ಕಾನ್ಸಂಟ್ರೇಷನ್ ಅನ್ನೋದು ಒಂದು ಪರ್ಸನ್ ಕೂತಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ನಿಮ್ಗೆ ಯಾವ್ದೋ ಒಂಥರ ಪರ್ಸನ್ ನ ಟ್ರೀಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ, ಒಂದು ಇಮ್ಯಾಜಿನೇಷನ್ ವಿಜುವಲೈಸೇಷನ್ ಗೆ ಸಿಕ್ತಿಲ್ಲ ಅಂದ್ರೆ, ನಿಮ್ ಮದರ್ ಫಾದರೇ ಕೂತಿದ್ದಾರೆ ಅಂತ ಅನ್ಕೊಳ್ಳಿ. ಅವರೇ ಕಾನ್ಸಂಟ್ರೇಷನ್ ಅನ್ನೋ ತರ ಒಂದು ಏನ್ ಮಾಡ್ಕೊಳ್ಳಿ, ಅಸಂಪ್ಷನ್ ಮಾಡ್ಕೊಳ್ಳಿ. ಲಾ ಆಫ್ ಅಟ್ರಾಕ್ಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅಲ್ಲಿ ಲಾ ಆಫ್ ಅಸಂಪ್ಷನ್ ಇಸ್ ಅ ವೆರಿ 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 ಬಿಗ್ ಟ್ರಿಕಿ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಸೊ ಅಸಂಪ್ಷನ್ ಮಾಡ್ಕೊಳ್ಳಿ, ಎದುರುಗಡೆ ನಿಮ್ಮ ಮದರೇ ಕೂತಿದ್ದಾರೆ ಅಂತ. ಅವರ ಹೆಸರು ಬಂದ್ಬಿಟ್ಟು ಕಾನ್ಸಂಟ್ರೇಷನ್. ನಿಮ್ಮ ಇಲ್ಲೇನ್ ಕಾನ್ಸಂಟ್ರೇಷನ್ ಇರಬೇಕು ಅದು ಅವರೇ ಅಂತ ಅನ್ಕೊಳ್ಳಿ. ಸೊ ಕಣ್ ಮುಚ್ಕೊಳ್ಳಿ, ಅವ್ರ ಕಣ್ಣ ನೀವು ನೋಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು, ಮೈ ಡಿಯರ್ ಕಾನ್ಸಂಟ್ರೇಷನ್, ನನಗೆ ಕಾನ್ಸಂಟ್ರೇಷನ್ ಬರದೇ ಇರೋದಕ್ಕೆ ನಾನು ಮೂವಿ ಬರೀ ಟಿವಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರೋದು ರೀಸನ್ ಆಗಿರ್ಬೋದು, ಈಗ ಓದೋದಕ್ಕೆ ಕಾನ್ಸಂಟ್ರೇಷನ್ ಬರದೇ ಇರೋದಕ್ಕೆ, ಅಥವಾ ಓದೋದನ್ನ ನಾನು ಹೇಟ್ ಮಾಡಿರೋದು ರೀಸನ್ ಆಗಿರ್ಬೋದು, ಅಥವಾ ನಂಗೆ ಏನು ಅರ್ಥ ಆಗಲ್ಲ ಓದೋದು ಅಂತ ಹೇಳಿ ನಾನು ಮೊದಲಿಂದ ಅನ್ಕೊಂಡು ಅದೇ ಪ್ಯಾಟರ್ನ್ ಇಂದ ನಂಗೆ ಈಗ ಓದೋದಕ್ಕಾಗದೇ ಇರ್ಬೋದು, ಅಥವಾ ನನಗೆ ಭಯ ಅಥವಾ ಆಂಗ್ಸೈಟಿ ಎಕ್ಸಾಮ್ ಬಂತು ಅನ್ನೋ ರೀಸನ್ಗೆ ಕಾನ್ಸಂಟ್ರೇಟ್ ಆಗದೆ ಇರ್ಬೋದು, ಅಥವಾ ಹೆಲ್ತ್ ಇಶ್ಯೂಸ್ ಇರ್ಬೋದು, ಎನಿಥಿಂಗ್ ಇರ್ಬೋದು. ಅದೆಲ್ಲದಕ್ಕೂ ನಾನೇ ರೀಸನ್. ಐ ಆಮ್ ರಿಯಲಿ ಸಾರಿ ಮೈ ಡಿಯರ್ ಕಾನ್ಸಂಟ್ರೇಷನ್. ನಾನು 100% ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಇದ್ದೀನಿ. ಸೊ ನನ್ನ ಈಗ ಏನಾಗಿದೆ, ಕಾನ್ಸಂಟ್ರೇಷನ್ ಲೋ ಆಗಿದೆ ಅಲ್ವಾ, ಅದು ಹೈ ಆಗೋ ಥರ ನೀನು ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ, ಅದನ್ನ ಫೀಲ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ ನಾನೇ ರೀಸನ್ ಅಂತ. ನಿಮ್ಮ ಕಣ್ಣು ಮತ್ತೆ ನಿಮ್ಮ ಮದರ್ನ ಕೂಸ್ಕೊಂಡಿರ್ತೀರಾ, ಅವ್ರನ್ನ ನೀವು ಕಾನ್ಸಂಟ್ರೇಷನ್ ಅಂತ ಅನ್ಕೊಂಡಿರ್ತೀರಾ. ಅವರ ಕಣ್ಣ ನೋಡ್ತಾ ಐ ಆಮ್ ಸಾರಿ ಅಂದ್ರೆ ನಾನು ಇದೆಲ್ಲ ಮಾಡಿರೋದಕ್ಕೆ ಸಾರಿ ಅಂತ ಹೇಳ್ತಾ ಇದ್ದೀರಾ. ಆ ಕಾನ್ಸಂಟ್ರೇಷನ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ. ಅಂಡ್ ಪ್ಲೀಸ್ ಫರ್ಗಿವ್ ಮೀ, ನನ್ನ ಕ್ಷಮಿಸು ನಾನು ಈ ತರ ಮಾಡಿರೋದಕ್ಕೆ. ಸೊ ಎದುರುಗಡೆ ಕೂತಿರೋ ಕಾನ್ಸಂಟ್ರೇಷನ್ ಅದನ್ನ ಕ್ಷಮಿಸ್ತಾ ಇದೆ. ಅಂಡ್ ಐ ಥ್ಯಾಂಕ್ ಯು, ನನ್ನ ಸಾರಿನ ಅಕ್ಸೆಪ್ಟ್ ಮಾಡಿರೋದಕ್ಕೆ ಅಂಡ್ ನನ್ನ ಫರ್ಗಿವ್ ಮಾಡಿರೋದಕ್ಕೆ ನಾನು ನಿಮಗೆ ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು, ಅಂಡ್ ಐ ಲವ್ ಯು. ಸೊ ಇಷ್ಟೆಲ್ಲ ಮಾಡಿರೋದಕ್ಕೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ. ನಿಮಗೆ ಪ್ರೀತಿನ ಸ್ಪ್ರೆಡ್ ಮಾಡಿದಷ್ಟು ನಮ್ಮ ಹತ್ರ ಬರುತ್ತೆ ಅಂತ. ಸೊ ಈ ಥರ ಒಂದು ಅಟ್ಲೀಸ್ಟ್ ಒಂದು 21 ಟೈಮ್ಸ್ ಮಾಡ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ಎಕ್ಸಾಮ್ ಬಗ್ಗೆನೂ ಅಷ್ಟೇ, ಕಾನ್ಸಂಟ್ರೇಷನ್ ಹೇಗೆ ಕೂಸ್ಕೊಂಡಿದ್ರಿ ಎದುರುಗಡೆ ಅದೇ ಥರ ಎಕ್ಸಾಮ್ನು ಕೂಸ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಪೆನ್ನೆ ಬರಿತಾ ಇದೆ, ಜಸ್ಟ್ ನೀವು ಇಟ್ಕೊಂಡಿದ್ದೀರಾ ಬರಿತಾ ಇದೆ ಆ್ಯಂಡ್ ನೀವೇನು ಓದಿದ್ದೀರಾ ಅದೇ ಕ್ವಶನ್ ಅಲ್ಲಿ ಬಂದಿದೆ. ಸೊ ನಿಮಗೆಲ್ಲ ನೆನಪಾಗ್ತಾ ಇದೆ ಅಂತ ಅನ್ಕೊಂಡು ಆ ಎದುರುಗಡೆ ಕೂತಿರೋ ಎಕ್ಸಾಮ್ಗೆ ಕೂಡ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಅನ್ನೋ ಒಂದು ಪ್ರೇಸ್ನ ಹೇಳ್ಕೊಂಡು ಇದರಿಂದ ಆಗುವಂಥ ಮಿರಾಕಲ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓಪೋನೋ ಅನ್ನೋ ಒಂದು ಪ್ರೇಯರ್ ಇದೆಯಲ್ಲ, ಇದು ಎಲ್ಲ ಮಂತ್ರ ತಂತ್ರ ಎಲ್ಲದಕ್ಕಿಂತ ಹೆವಿಲಿ ಪವರ್ಫುಲ್. ಫಸ್ಟ್ ನಾವು ಫರ್ಗಿವ್ ಮಾಡ್ಕೋಬೇಕು, ಬೇರೆಯವ್ರನ್ನೂ ಫರ್ಗಿವ್ ಮಾಡಬೇಕು, ಆ್ಯಂಡ್ ನಾವು ಗ್ರೋ ಆಗಬೇಕು, ಬೇರೆಯವರು ಗ್ರೋ ಆಗಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಸೊ ಈ ಟ್ರಿಕ್ನ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸದಾಕಾಲ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.